Given a GP with A, the first term is equal to 729, 7th term is 64, determine sum of first 7 terms. ಸೊ ಮೊದಲನೇದಾಗಿ ಎ ಕೊಟ್ಟಿದ್ದಾರೆ, ಮತ್ತು 7th ಟರ್ಮ್ ಕೊಟ್ಟಿದ್ದಾರೆ, ಮತ್ತು S7 ಕಂಡುಹಿಡಿಯಬೇಕಾಗುತ್ತೆ. ಹಾಂ, ಎಸ್ ಆಫ್ ಎನಿಥಿಂಗ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕೋ, ಫಸ್ಟ್ ಟರ್ಮ್ ಬಿಟ್ಟರೆ ಆರ್ ಬೇಕಾಗುತ್ತೆ ಅಲ್ವಾ. ಫಸ್ಟ್ ಟರ್ಮ್ ಆಲ್ರೆಡಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನಿದ್ರು ಆರ್ ಕಂಡುಹಿಡಿಬೇಕು. ಹಾಂ, ಸೊ ಇಲ್ಲಿ ಹೇಗೆ ಆರ್ ಕಂಡುಹಿಡಿಯೋದು? A7 ಉಪಯೋಗಿಸಿ ಆರ್ ಕಂಡುಹಿಡಿಯಬೇಕು. ಸೊ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು? AN is equal to A into R to the power of n minus 1. ಸೊ ಇಲ್ಲಿ A7 which is equal to 64 is equal to 729 into R to the power of 7 minus 1 ಆಗುತ್ತೆ ಅಲ್ವಾ. ಸೊ ಇಲ್ಲಿ ಇವಾಗ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 64 divided by 729 is equal to R to the power of 6 ಆಗುತ್ತೆ. ಸೊ ಇದು ನಿಮಗೆ ಇವೆಲ್ಲ ಮೆಮೊರೈಸ್ ಆಗಿತ್ತು ಅಂತ ಹೇಳಿದ್ರೆ ಇದು 2 to the power of 6 ಮತ್ತು 3 to the power of 6 ಅಂತ ಹೇಳಿ ಗೊತ್ತಿರಬೇಕು ನಿಮಗೆ. ಇವಾಗ 6th ರೂಟ್ ತೊಗೊಂತು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಇನ್ನು ಬರುತ್ತೆ ಇಲ್ಲಿ R is equal to 6/3 ಬರುತ್ತೆ. ಸೊ ಆರ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನು? ನೆಕ್ಸ್ಟು SN is equal to A into 1 minus R to the power of n. R ಹೇಗಿದ್ರು 1ಗಿಂತ ಕಮ್ಮಿ ಇದೆ, ಹಾಗಾಗಿ ಈ ಫಾರ್ಮುಲಾ ಉಪಯೋಗಿಸ್ಬೇಕು. ಸೊ ಕೊನೆಯದಾಗಿ S7 is equal to A is 729 into 1 minus 2/3 whole to the power of 7 divided by 1 minus 2/3 ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಿಲ್ಲಿ ಅಂತ ಹೇಳಿದ್ರೆ 1 minus 2/3 ಇಲ್ಲಿ LCM ತೊಗೊಂತು ಅಂದರೆ 1/3 ಆಗುತ್ತೆ ಇದು ಅಲ್ವಾ. ಸೊ ಇದು 729 ಡಿವೈಡ್ ಬೈ 1/3 ಇದೆ. ಸೊ ಇದೇನಾಗುತ್ತೆ 729 ಇಂಟು 3 ಆಗುತ್ತೆ ಇದು, ಸರಿ ತಾನೆ. ಸೊ ಈ ವಿಷಯ ಎಲ್ಲ ಗೊತ್ತಿರಬೇಕು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ನೋಟ್ಸ್ ಕೂತ್ಕೊಳೋದಕ್ಕಾಗಲ್ಲ ಎಕ್ಸಾಮಲ್ಲಿ. ಸೊ ನೀವು ಡೈರೆಕ್ಟಾಗಿ 729 ಇಂಟು 3 ಅಂತ ಹೇಳಿ ಬರ್ಕೊಂಡು ಮುಂದುವರಿಬೇಕು. ಇಂಟು, ಸೊ ಇಲ್ಲಿ 3 to the power of 7 minus 2 to the power of 7 divided by 3 to the power of 7 ಮಾಡಬೇಕಾಗುತ್ತೆ, ಸರಿನಾ. ಇಲ್ಲೂ ಕೂಡ ನಾನು LCM ತೊಗೊಂಡು ಮುಗಿಸಿದ್ದೀನಿ ಇದನ್ನು. 3 to the power of 6 ಬಂದು 729 ಮತ್ತು 3 to the power of 7 ಬಂದು 79 ಇಂಟು 3. ಸೊ ಅದು ಕನ್ಫ್ಯೂಸ್ ಮಾಡೋದು ಬೇಡ ನಿಮಗೆ. ಇದು ಈ ರೀತಿ ಬರೆದು ನೋಡ್ತೀನಿ ನೋಡಿ. ಇದು 3 to the power of 6, ಇದು 3 to the power of 1. ನ್ಯೂಮರೇಟರಲ್ಲಿ 3 to the power of 7 ಇದೆ, ಇದು 2 to the power of 7 ಇದೆ, ಇದು 3 to the power of 7 ಇದೆ. ಸೊ ಇಲ್ಲಿ ಆ್ಯಡ್ ಮಾಡಿಕೊಂಡು ಪವರ್ಸು ಏನಾಗುತ್ತಿದೋ ಈ 3 ಕಟ್ ಆಗುತ್ತೆ. ಸೊ ಕೊನೆಯದಾಗಿ 3 to the power of 7 minus 2 to the power of 7, 2 to the power of 7 128 ಅಂತ ಗೊತ್ತಿದೆ. 3 to the power of 7 is this number being multiplied. ಅದೆಲ್ಲ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಸಿದ್ದೀನಿ. 2059 ನಿಮ್ಮ ಉತ್ತರ, ಸರಿನಾ. ಇಲ್ಲೇನಿದು ಪ್ಯೂರ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. 3 to the power of 6 ಆಲ್ರೆಡಿ ಗೊತ್ತು, ಇಂಟು 3 ಮಾಡಿಕೊಂಡು 2 to the power of 7 is 2, 4, 8, 16, 32, 64, 128. ಸೊ ಸಿಂಪಲ್ ಅದು. ಹಾಂ, ಇದೇ ನಿಮ್ಮ ಉತ್ತರ.